ಓರ್ವ ಸೋಷಿಯಲ್ ಮೀಡಿಯಾ ಸ್ಟಾರ್ ಉದ್ಯಮಿಗೆ ಬ್ಲ್ಯಾಕ್ ಮೇಲ್ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೇಸ್ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಹಾಗಿದ್ರೆ ಉದ್ಯಮಿಗೆ ಈ ಸೋಷಿಯಲ್ ಮೀಡಿಯಾ ಸ್ಟಾರ್ ಬ್ಲ್ಯಾಕ್ ಮೇಲ್ ಮಾಡಿದ್ರಾ? ಸಾಧನಾ ಶೆಟ್ಟಿ ಎನ್ನುವಂತಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ವಿರುದ್ಧ ಈ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಬ್ಯೂಟಿ ಕ್ಲಿನಿಕ್ ಪ್ರಮೋಷನ್ ಹೆಸರಲ್ಲಿ ಉದ್ಯಮಿಗೆ ಸಾಧನಾ ಪರಿಚಯ ಆಗ್ತಾಳೆ. ಉದ್ಯಮಿ ಕಾರ್ತಿಕ್ ಹಾಗೂ ಸಾಧನಾ ಶೆಟ್ಟಿ ಇಬ್ರು ಕೂಡ ಡೇಟಿಂಗ್ ಮಾಡ್ತಿದ್ದಾರೆ ಕೆಲ ಕಾಲ. ಈ ವೇಳೆ ಕಾರ್ತಿಕ್ನ ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದು ಸಾಧನಾ ಶೆಟ್ಟಿ. ಆ ವಿಡಿಯೋಗಳನ್ನು ಇಟ್ಕೊಂಡು ಈಗ ಬ್ಲ್ಯಾಕ್ ಮೇಲ್ ಮಾಡ್ತಿರುವಂಥ ಆರೋಪ ಈಕೆಯ ವಿರುದ್ಧ ಕೇಳಿ ಬಂದಿದೆ. ಲಕ್ಷ ಪೀಕಿದ್ದಲ್ಲದೆ ಒಂದೂವರೆ ಕೋಟಿಗೆ ಈಕೆ ಬೇಡಿಕೆ ಇಟ್ಟಿರುವಂಥ ಆರೋಪ ಕೇಳಿ ಬಂದಿರುವಂಥದ್ದು. ಸೊ ಯಾವಾಗ ಹಣ ಕೊಡೋದಿಲ್ಲ ಅಂತ ಉದ್ಯಮಿ ಹೇಳ್ತಾರೋ ಆಗ ಆತನ ಕುಟುಂಬಸ್ಥರಿಗೆ ಈ ಸಾಧನ ಈ ವಿಡಿಯೋವನ್ನು ಕಳಿಸಿರುವಂಥ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಜಯನಗರ ಪೊಲೀಸ್ ಠಾಣೆಯಲ್ಲಿ ಕಾರ್ತಿಕ್ ದೂರು ಕೊಟ್ಟಿದ್ದಾರೆ. ಸೊ ಉದ್ಯಮಿಗೆ ತನ್ನ ಖಾಸಗಿ ವಿಡಿಯೋವನ್ನು ರೆಕಾರ್ಡ್ ಮಾಡಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿರುವಂಥ ಆರೋಪ ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಸಾಧನಾ ಶೆಟ್ಟಿ ವಿರುದ್ಧ ಕೇಳಿ ಬರ್ತಾ ಇದೆ. ಸೊ ಕೇಳಿದಷ್ಟು ಹಣ ಕೊಟ್ಟಿಲ್ಲ ಅಂತಂದರೆ ಈ ವಿಡಿಯೋವನ್ನು ನಿನ್ನ ಕುಟುಂಬಸ್ಥರಿಗೆ ಕಳಿಸ್ತೀನಿ ಅಂತ ಬೆದರಿಕೆ ಹಾಕಿದ್ಲು. ಯಾವಾಗ ಇಲ್ಲ ನಾನು ಹಣ ಕೊಡೋದಿಲ್ಲ ಅಂತ ಕಾರ್ತಿಕ್ ಹೇಳ್ತಾರೋ ಆಗ ಆ ಖಾಸಗಿ ವಿಡಿಯೋಗಳನ್ನು ಫೋಟೋಗಳನ್ನು ಕಾರ್ತಿಕ್ನ ಕುಟುಂಬಸ್ಥರಿಗೆ ಈಕೆ ಕಳಿಸ್ತಾಳೆ. ನಂತರ ಮನೆಯಲ್ಲಿ ಜೋರು ಜಗಳ ಆಗುತ್ತೆ. ಈಗ ಸದ್ಯಕ್ಕೆ ಈ ಒಂದು ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ಇನ್ಫ್ಲೂಯೆನ್ಸರ್ನ ಕರೆಸಿ ಪೊಲೀಸರು ಒಂದು ಸುತ್ತಿನ ವಿಚಾರಣೆ ಕೂಡ ನಡೆಸಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಂದೇನು ತಪ್ಪಿಲ್ಲ ಅನ್ನುವಂಥ ಮಾತನ್ನು ಆಕೆ ಪೊಲೀಸರ ಮುಂದೆ ಹೇಳಿದ್ದಾಳೆ. ಸೊ ಹಾಗಿದ್ರೆ ಈ ಒಂದು ಪ್ರಕರಣ ಏನು ಅಂತ ನಾವು ಕೂಲಂಕಷವಾಗಿ ನೋಡ್ತಾ ಹೋದರೆ HK ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ನ ಮಾಲೀಕ ಕಾರ್ತಿಕ್ ತನ್ನ ಕ್ಲಿನಿಕ್ನ ಪ್ರಮೋಷನ್ಗಾಗಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳ ಮೊರೆ ಹೋಗ್ತಾರೆ. ಅದರಲ್ಲಿ ಒಬ್ಬರು ಸಾಧನಾ ಶೆಟ್ಟಿ. ಸೊ ಆಗ ಇವರಿಬ್ಬರ ಮಧ್ಯೆ ಪರಿಚಯ ಆಗುತ್ತೆ. ಈ ಪರಿಚಯ ಸ್ನೇಹಕ್ಕೆ ತಿರುಗುತ್ತೆ. ನಂತರ ಆಗಾಗ ಇಬ್ಬರು ಡೇಟಿಂಗ್ ಮಾಡ್ತಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಸ್ವಲ್ಪ ಸಲಿಗೆ ಜಾಸ್ತಿಯಾಗಿ ಉದ್ಯಮಿ ಕಾರ್ತಿಕ್ನ ಖಾಸಗಿ ಫೋಟೋ ವಿಡಿಯೋವನ್ನು ರೆಕಾರ್ಡ್ ಮಾಡಿಕೊಂಡಿರುವಂಥ ಆರೋಪ ಈಕೆಯ ವಿರುದ್ಧ ಕೇಳಿ ಬಂದಿದೆ. ಸೊ ಆ ಸಂದರ್ಭದಲ್ಲಿ ರೆಕಾರ್ಡ್ ಮಾಡಿಟ್ಕೊಂಡಿದ್ಲು ಆ್ಯಂಡ್ ಆ ವಿಡಿಯೋಗಳನ್ನು ಇಟ್ಕೊಂಡು ಈಕೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ ಅನ್ನುವಂಥ ಮಾಹಿತಿಯನ್ನು ಕಾರ್ತಿಕ್ ನೀಡ್ತಿದ್ದಾರೆ. ಸೊ ತಾನು ಕೇಳಿದಂಥ ಐಟಮ್ಗಳನ್ನು ಅಥವಾ ಹಣವನ್ನು ಕೇಳಿದಷ್ಟು ಹಣವನ್ನು ಕೊಟ್ಟಿಲ್ಲ ಅಂತಂದರೆ ವಿಡಿಯೋವನ್ನು ಕುಟುಂಬಸ್ಥರಿಗೆ ಕಳಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಲಂತೆ. ಸೊ ಲಕ್ಷ ಇದೇ ರೀತಿ ಪೀಕಿದ್ದಲ್ಲದೆ 1.5 ಕೋಟಿಗೆ ಈಕೆ ಬೇಡಿಕೆ ಇಟ್ಟಿದ್ಲಂತೆ. ಸೊ ಯಾವಾಗ ಇದು ಮಿತಿ ಮೀರ್ತು ಅಂತ ಗೊತ್ತಾಯಿತು ಆಗ ಕಾರ್ತಿಕ್ ನಾನು ಹಣ ಕೊಡಲ್ಲ ಅಂತ ನಿರಾಕರಿಸಿದ್ದಾರೆ. ಆಗ ಈ ವಿಡಿಯೋವನ್ನು ಕಾರ್ತಿಕ್ನ ಪತ್ನಿಗೆ ಸಾಧನಾ ಶೆಟ್ಟಿ ಕಳಿಸಿರುವಂಥ ಒಂದು ಆರೋಪ. ನಂತರ ಮನೆಯಲ್ಲಿ ಜೋರು ಜಗಳ ಆಗುತ್ತೆ. ಈಗ ಸದ್ಯಕ್ಕೆ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದೆ ಈ ಒಂದು ಪ್ರಕರಣ. ಸೊ ಹಂತವಾಗಿ 5 ಲಕ್ಷ ರೂಪಾಯಿನ ಆನ್ಲೈನ್ ಮೂಲಕ ಪಾವತಿ ಮಾಡ್ಕೊಳ್ತಾಳೆ. 5 ಲಕ್ಷ ರೂಪಾಯಿ ನಗದನ್ನು ಪಡ್ಕೊಳ್ತಾಳೆ. 30,000 ಚಿನ್ನದ ರಿಂಗ್, 70,000 ಗೋಲ್ಡ್ ಚೈನ್, ಇದೆಲ್ಲವನ್ನು ಕೂಡ ಜೊತೆಗೆ 1.5 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಐಫೋನನ್ನು ಕೂಡ ಕಾರ್ತಿಕ್ ಈ ಯುವತಿಗೆ ಕೊಡಿಸಿದ್ಲಂತೆ. ಅಂದರೆ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗೆ ಕೊಡಿಸಿದ್ರಂತೆ. ಸೊ ಇಷ್ಟು ಸಾಲದು ಅಂತ ನಂತರ 1.5 ಕೋಟಿಗೆ ಈಕೆ ಡಿಮ್ಯಾಂಡ್ ಮಾಡ್ತಾಳೆ. ಆಗ ಕಾರ್ತಿಕ್ ಪಿತ್ತ ನೆತ್ತಿಗೇರಿತು. ಸೊ ಆಗ ಪೊಲೀಸ್ ಸ್ಟೇಷನ್ ಮೊರೆ ಹೋಗ್ತಾರೆ, ಪೊಲೀಸರ ಮೊರೆ ಹೋಗ್ತಾರೆ. ಈಗ ಸದ್ಯಕ್ಕೆ ಪ್ರಕರಣ ಈಗ ಪೊಲೀಸ್ ಸ್ಟೇಷನ್ನಲ್ಲಿದೆ. ಒಂದು ರೌಂಡ್ ವಿಚಾರಣೆ ಕೂಡ ಆಗಿದೆ. ಆದರೆ ತನ್ನ ವಿರುದ್ಧ ಕೇಳಿ ಬಂದಿರುವಂಥ ಆರೋಪವನ್ನು ಈ ಸೋಷಿಯಲ್ ಮೀಡಿಯಾ ಸ್ಟಾರ್ ತಳ್ಳಿ ಹಾಕಿದ್ದಾರೆ. ಆ್ಯಂಡ್ ಈಗ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಏನಿದು ಪ್ರಕರಣ? ಖಂಡಿತವಾಗಿಯೂ ರಾಹುಲ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಒಂದು ಕ್ಲಿನಿಕ್ ಅನ್ನ ಓಪನ್ ಮಾಡಲಿಕ್ಕೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರುವಂತಹ ಈಕೆಯನ್ನ ಏನು ಕಾರ್ತಿಕ್ ಅನ್ನುವಂಥವ್ರು ಕರ್ಸ್ಕೊಂಡಿರ್ತಾರೆ. ಅದಾದ ನಂತರ ಅಲ್ಲಿಯ ಪ್ರಮೋಷನ್ ವಿಡಿಯೋ ಆದ ನಂತರ ಇಬ್ಬರ ಮಧ್ಯೆ ಒಂದು ಸ್ನೇಹ ಬೆಳೆಯುತ್ತೆ. ಸ್ನೇಹ ಬೆಳೆದಾಗ ಆಗಾಗ ಡೇಟಿಂಗ್ ಕೂಡ ಹೋಗ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆಕೆಗೆ ಸುಮಾರು 1.5 ಲಕ್ಷದ ಐಫೋನ್ ಜೊತೆಗೆ ಕೇಳಿದಾಗೆಲ್ಲ ನಗದು ಜೊತೆಗೆ ಆನ್ಲೈನ್ ಟ್ರಾನ್ಸ್ಫರ್ ಅಲ್ಲಿ ಕೂಡ ಸಾಕಷ್ಟು ಹಣವನ್ನ ಕಾರ್ತಿಕ್ ಕಳಿಸಿರ್ತಾನೆ. ಇದಾದ ನಂತರ ಕೆಲವು ದಿನಗಳ ಕಳೆದ ನಂತರ ಡೇಟಿಂಗ್ ಮಾಡಿದಂತಹ ವಿಡಿಯೋ ಅಥವಾ ಫೋಟೋಗಳಿದ್ದಾವೆ ಅವೆಲ್ಲವನ್ನ ಕೂಡ ಈಕೆ ಇಟ್ಕೊಂಡಿರ್ತಾಳೆ. ಆ ಒಂದು ವಿಡಿಯೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಆ ಬ್ಲ್ಯಾಕ್ ಮೇಲ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಪ್ರತಿ ಬಾರಿಯೂ ಕೂಡ ಏನು ಕಾರ್ತಿಕ್ ಆಕೆಗೆ ಹಣವನ್ನ ಕಳ್ಸ್ಕೊಂಡ್ ಬರ್ತಾನೆ. ಜೊತೆಗೆ ಆಕೆ ಡಿಮ್ಯಾಂಡ್ ಏನಿರುತ್ತೆ ಆ ಸಣ್ಣ ಪುಟ್ಟ ಡಿಮ್ಯಾಂಡ್ಗಳನ್ನ ಕೂಡ ಪೂರೈಸ್ಕೊಂಡು ಬರ್ತಾನೆ.
ಆದ್ರೆ ಎಲ್ಲೋ ಒಂದ್ ಕಡೆ ಈಕೆಯ ಅತಿ ಆಸೆ ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ. ಒಂದೇ ಬಾರಿಗೆ 1.5 ಕೋಟಿ ಹಣ ನೀಡಬೇಕಾಗಿದೆ, ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಇಡ್ತಾಳೆ. ಈ ಒಂದು ಹಣ ನೀಡದೇ ಇದ್ದಲ್ಲಿ ನಾನು ನಿಮ್ಮ ಕುಟುಂಬಕ್ಕೆ ಅಥವಾ ನಿಮ್ಮ ಪತ್ನಿಗೆ ನಮ್ಮ ಇಬ್ಬರ ಡೇಟಿಂಗ್ ವಿಡಿಯೋಸ್ ಅಥವಾ ಫೋಟೋಸ್ ಏನಿದೆ ಇವೆಲ್ಲವನ್ನು ಕೂಡ ಕಳಿಸ್ಕೊಡ್ತೀನಿ ಅನ್ನುವಂತಹ ಬೆದರಿಕೆಯನ್ನ ಕೂಡ ಹಾಕ್ತಾಳೆ. ಅದರಂತೆ ಕೆಲವೊಂದು ಫೋಟೋಸ್, ಕೆಲವೊಂದು ವಿಡಿಯೋಸ್ ಅನ್ನ ಕೂಡ ಕಾರ್ತಿಕ್ ಪತ್ನಿಗೆ ಕಳಿಸ್ಕೊಟ್ಟ ನಂತರ ಅವರ ಕುಟುಂಬದಲ್ಲಿ ಕೂಡ ಸಾಕಷ್ಟು ಜಗಳ ಆಗತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಸಾಕಷ್ಟು ಮನನೊಂದ್ಕೊಳ್ತಾರೆ ಕಾರ್ತಿಕ್. ಆಕೆಯನ್ನ ಕರೆದು ಮಾತಾಡಿದಂತ ಸಂದರ್ಭದಲ್ಲಿ ಇದು ಕೇವಲ ಟ್ರೈಲರ್ ಅಷ್ಟೇ, ಇನ್ನು ಕೂಡ ನನ್ನ ಬಳಿ ಸಾಕಷ್ಟು ವಿಡಿಯೋಗಳು ಜೊತೆಗೆ ನಿನ್ನ ಜೊತೆ ಇರುವಂತ ಫೋಟೋಸ್ ಇದೆ, ಅವೆಲ್ಲವನ್ನು ಕೂಡ ನಾನು ನಿಮ್ಮ ವೈಫ್ಗೆ ಮುಂದಿನ ದಿನಗಳಲ್ಲಿ ಕಳಿಸ್ತೇನೆ, ನೀನು ನನಗೆ ಹೇಳಿದಷ್ಟು ಹಣ ಕೊಡದೇ ಇದ್ರೆ ಅನ್ನುವಂತಹ ಮಾತುಗಳನ್ನ ಹೇಳಿ ಆತನಿಗೆ ಬ್ಲಾಕ್ ಮೇಲ್ ಮಾಡಿರುವಂತಹದ್ದು. ಅದಕ್ಕೆ ಈ ಒಂದು ಕುರಿತಾಗಿ ಈಗಾಗಲೇ ಕಾರ್ತಿಕ್ ಜಯನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ದಾಖಲು ಮಾಡಿದ್ದು, ಈಗಾಗಲೇ ಒಂದು ನೋಟಿಸ್ ಅನ್ನ ಕೊಟ್ಟು ಆಕೆಯನ್ನ ಕರೆದು ವಿಚಾರಣೆಯನ್ನು ಕೂಡ ಸದ್ಯಕ್ಕೆ ಪೊಲೀಸರು ಮಾಡಿರುವಂತಹದ್ದು. ಆದ್ರೆ ನನ್ನ ಮೇಲಿರುವಂತಹ ಎಲ್ಲಾ ಆರೋಪ ಕೂಡ ಸುಳ್ಳು, ಯಾವುದೇ ರೀತಿಯಾದಂತಹ ಬ್ಲಾಕ್ ಮೇಲ್ ನಾನು ಮಾಡಿಲ್ಲ, ನಮ್ಮಿಬ್ಬರ ಮಧ್ಯೆ ಸ್ನೇಹ ಇದ್ದಿದ್ದು ನಿಜ. ಆದ್ರೆ ಈ ಒಂದು ವಿಚಾರವಾಗಿ ಸಾಕಷ್ಟು ಏನು ಡಿಮ್ಯಾಂಡ್ ಅಥವಾ ಪದೇ ಪದೇ ಮೀಟ್ ಮಾಡ್ಲಿಕ್ಕೆ ಕಾರ್ತಿಕ್ಗೆ ನನಗೆ ಒತ್ತಾಯ ಮಾಡಿದ್ದು ಬಿಟ್ರೆ ನಾನು ಹೋಗಿಲ್ಲ ಅನ್ನುವಂತ ಮಾತುಗಳನ್ನ ಹೇಳಿ ಈಗಾಗಲೇ ಆಕೆ ಮೇಲಿದ್ದಂತ ಆರೋಪಗಳನ್ನ ತಳ್ಳಿ ಹಾಕಿರುವಂತಹದ್ದು. ಮತ್ತೊಂದು ನೋಟಿಸ್ ಅನ್ನ ಕೊಟ್ಟು ಮುಂದಿನ ದಿನಗಳಲ್ಲಿ ಕರೆದಾಗ ಬರಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆಕೆಯನ್ನ ಕಳಿಸ್ಕೊಟ್ಟಿರುವಂತಹದ್ದು. ರಾಹುಲ್, ಈಗ ಚಂದ್ರಶೇಖರ್, ಹಂತ ಹಂತವಾಗಿ ಈಕೆ ಡಿಮ್ಯಾಂಡ್ ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ಆ ಡಿಮ್ಯಾಂಡ್ಗಳನ್ನ ಪೂರೈಸಲಿಕ್ಕೆ ಕಾರ್ತಿಕ್ ಯಾಕೆ ಮುಂದಾಗಿದ್ರು ಅಂತ ಅಂದ್ರೆ, ಒಂದ್ಸರ್ತಿ ರುಚಿ ತೋರಿಸಿದ್ರೆ ತಾನೇ ಇನ್ನೂ ಆ ಎಕ್ಸ್ಪೆಕ್ಟೇಷನ್ ಅಥವಾ ಆ ಡಿಮ್ಯಾಂಡ್ಗಳನ್ನು ಜಾಸ್ತಿ ಆಗೋದು. ಮೊದಲನೇದಾಗಿ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿದಂತಹ ಸಂದರ್ಭದಲ್ಲೇ ಹಂತ ಹಂತವಾಗಿ ಹಣ ಕೊಡೋದಕ್ಕಿಂತ ಯಾವಾಗ ಈ ಬ್ಲ್ಯಾಕ್ ಮೇಲ್ ಶುರು ಆಯಿತು ಆಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದಾಗಿತ್ತಲ್ಲ ಕಾರ್ತಿಕ್? ಖಂಡಿತವಾಗಿಯೂ ರಾಹುಲ್, ಯಾಕೆಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಇವರಿಬ್ರು ಏನೋ ಪರಿಚಯ ಆಗ್ತಾರೆ, ಪರಿಚಯ ಸ್ನೇಹ ಆಗತ್ತೆ. ಈ ಸ್ನೇಹದಿಂದ ಸಾಕಷ್ಟು ಸಲಿಗೆಯಿಂದ ಕೂಡ ಇಬ್ರು ಇರ್ತಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ವಿಚಾರಕ್ಕೆ ಆಕೆ ಮುನ್ಸ್ಕೊಂಡು ಕೆಲವೊಂದು ವಿಚಾರಗಳು ಕೇಳಿದಾಗ ಎಲ್ಲೋ ಒಂದ್ ಕಡೆ ಈಕೆ ಹಠ ಮಾಡ್ತಾ ಇದ್ದಾಳೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ನಿಧಾನವಾಗಿ ಸಣ್ಣ ಪುಟ್ಟ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅದನ್ನ ಪೂರೈಕೆ ಮಾಡ್ಕೊಂಡು ಬರ್ತಾನೆ. ಯಾವಾಗ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಒಂದು 1000 ಅಥವಾ ಲಕ್ಷದಲ್ಲಿ ಇದ್ದಂತ ಡಿಮ್ಯಾಂಡ್ಗಳು ಕೋಟಿ ಆಗ್ಲಿಕ್ಕೆ ಮುಂದಾಗುತ್ತೆ, ಆ ಒಂದು ಸಂದರ್ಭದಲ್ಲಿ ಗಾಬರಿಯಾದಂತಹ ಕಾರ್ತಿಕ್ ಸದ್ಯಕ್ಕೆ ಇದು ಮುಂದಿನ ದಿನಗಳಲ್ಲಿ ಇನ್ನು ಬೆಳಿಬಹುದು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಒಂದು ದೂರನ್ನ ದಾಖಲು ಮಾಡಿರುವಂತಹದ್ದು. ರಾಹುಲ್, ರೈಟ್ ಚಂದ್ರಶೇಖರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.